ಫಾಲೋ ಮಾಡೋಕ್ಕಿಂತ ಅದನ್ನ ಬ್ರೇಕ್ ಮಾಡ್ಕೊಂಡು ತಗೊಳ್ಳೋದೇ ಜಾಸ್ತಿ ಅಡ್ವಾಂಟೇಜ್ ಅಂತ ನಾನು ನೋಡಿರೋ ಪ್ರಕಾರ ನೀವು ಯಾವುದೇ ಕಂಟೆಸ್ಟೆಂಟ್ನ ನೋಡಿ ನಿಜ ಜೀವನದಲ್ಲಿ ಹೇಗಿರ್ತಾರೋ ಬಿಗ್ ಬಾಸ್ ಮನೆ ಒಳಗೂ ಆ ಗುಣಗಳು ಹೊರಗಡೆ ಬಂದೇ ಬರುತ್ತೆ. ಫೇಕ್ ಮಾಡೋದು ಇವಾಗ ನೋಡಿ, ನಿಮ್ಮ ಜೊತೆ ಒಂದು ಅರ್ಧ ಗಂಟೆ ನಾನು ಫೇಕ್ ಮಾಡ್ಬೋದು, ನನ್ನ ಜೊತೆ 2 ದಿನ ಇದ್ಬಿಡಿ, ನಿಮಗೆ ನಂದು ಎಲ್ಲ ವಿಚಾರಗಳು ಗೊತ್ತಾಗುತ್ತೆ. ಇವ್ರಿಗೆ ಈ ವಿಚಾರಕ್ಕೆ ಕೋಪ ಬರುತ್ತೆ, ಈ ವಿಚಾರಕ್ಕೆ ಖುಷಿಯಾಗಿರ್ತಾರೆ, ಈ ವಿಚಾರದಲ್ಲಿ ಸುಸ್ತಾಗ್ತಾರೆ, ಈ ವಿಚಾರದಲ್ಲಿ ಸುಸ್ತೇ ಆಗಲ್ಲ, ಎಲ್ಲದೂ ಗೊತ್ತಾಗ್ಬಿಡುತ್ತೆ. ಈ ಬಿಗ್ ಬಾಸ್ ಮನೆ ಒಳಗೂ ಹಾಗೆ ಯಾರು ನಾನು ಗಲಾಟೆ ಮಾಡಬಾರ್ದು, ಜಗಳ ಮಾಡಬಾರ್ದು ಅಂತ ಅಂದ್ಕೊಂಡು ಹೋದ್ರೂ ಅಥವಾ ಜಗಳ ಮಾಡಬೇಕು ಅಂತಲೇ ಅಂದ್ಕೊಂಡು ಹೋದ್ರೂ ಅದು ಯಾವುದೂ ಅಲ್ಲಿ ವರ್ಕ್ ಆಗಲ್ಲ. ಅಲ್ಲಿ ಇವೆಂಚುಲಿ ವರ್ಕ್ ಆಗೋದು ನಿಮ್ಮ ವ್ಯಕ್ತಿತ್ವ ಏನು ಅದೇ ಅಲ್ಲೂ ವರ್ಕ್ ಆಗೋದು. ಸೊ ಹಾಗಾಗಿ ಅಜೆಂಡಾ ಹಾಕೊಂಡು ಬಂದ್ರೂ ಸ್ಟ್ರಾಟಜಿ ಹಾಕೊಂಡು ಬಂದ್ರೂ ಎಷ್ಟರ ಮಟ್ಟಿಗೆ ವರ್ಕ್ ಆಗುತ್ತೋ ಅದು ನನಗೆ ಖಂಡಿತವಾಗಿಯೂ ಗೊತ್ತಿಲ್ಲ. ಆಮೇಲೆ ಯಾರೂ ಜಗಳ ಆಡಿ ಹೊರಗಡೆ ಹೆಸರು ಕೆಡಿಸ್ಕೋಬೇಕು ಅಂತ ಅಂತೂ ಅಂದ್ಕೊಂಡಿರಲ್ಲ. ಯಾಕಂದರೆ ನಾವು ಇದೇ ಸಮಾಜದಲ್ಲಿ ಬದುಕಬೇಕು, ನಾಳೆ ಇಲ್ಲಿಗೆ ವಾಪಸ್ ಬರಬೇಕು. ಸೊ ತೀರಾ ಹೆಸರು ಕೆಡಿಸ್ಕೊಂಡು ಜಸ್ಟ್ TRPಗೋಸ್ಕರ ಅದು ಡೌಟ್. ಆಮೇಲೆ ಆ ರೀತಿ ಮಾಡಿದ್ರೆ TRP ಬರುತ್ತೆ ಅನ್ನೋದು ಅದು ಕೂಡ ಸುಳ್ಳೆ. ಯಾಕೆ ಅಂತಂದರೆ ಸುಮಾರು ಜನ ವಿನ್ನರ್ಸು ಯಾರು ತುಂಬ ಕೂಗಾಡಿರೋರು, ತುಂಬ ಗಾಸಿಪ್ಗಳು ಮಾಡ್ಕೊಂಡಿರೋರು ಅಲ್ಲ, ಶಾಂತವಾಗಿರೋರೇ ಮ್ಯಾಕ್ಸಿಮಮ್ ವಿನ್ ಆಗಿರೋದು ಬಿಗ್ ಬಾಸಲ್ಲಿ ಆಗ್ಬೋದು, ಬೇರೆ ರಿಯಾಲಿಟಿ ಶೋಗಳಲ್ಲಾಗ್ಬೋದು. ಸೊ ಹಾಗಾಗಿ ಎಲ್ರಿಗೂ ಗೊತ್ತಿದೆ ಇದರಲ್ಲೇ TRP ಇದೆ ಅಂತ ನಂಬಿರೋರು ತೀರಾ ವಿರಳ ಅಂತ ಅಂದ್ಕೋತೀನಿ. ಚಾನ್ಸೇ ಇಲ್ಲ. ಯಾಕಂದರೆ ಅದರೊಳಗೆ ಇದ್ದು ಬಂದಿರೋದನ್ನ ನನಗೆ ಚೆನ್ನಾಗಿ ಗೊತ್ತು. ಖಂಡಿತ ಒಂದು ಪದ ಅನ್ನೋದು ಸ್ಕ್ರಿಪ್ಟು ಬಿಗ್ ಬಾಸಲ್ಲಿ ಗ್ಯಾರಂಟಿ ಇಲ್ಲ.